ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿಂದ ನಮ್ಮ ಮಹಾದೇವ ಶೆಟ್ಟಿ. ಆ ಆ ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿಂದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ. ಜಾಣ ನೋಡುವ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಆಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿಂದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ. ಜಾಣ ನೋಡುವ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಆಧರಣಿ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿಂದ ನಮ್ಮ ಮಹಾದೇವ ಶೆಟ್ಟಿ. ಇದು ಬಸವಣ್ಣನವರ ಒಂದು ಸಣ್ಣ ವಚನ. ಅಂದ್ರೆ ಶರಣರು ಕರ್ಮ ಸಿದ್ಧಾಂತವನ್ನ ನಿರಾಕರಿಸಿದ್ರು ಅಂತ ಬಹಳ ಜನ ಹೇಳ್ತಾರೆ. ಕರ್ಮ ಸಿದ್ಧಾಂತವನ್ನು ಒಪ್ಪಲ್ಲ, ಸ್ವರ್ಗ ನರಕ ಒಪ್ಪಲ್ಲ, ಪೂರ್ವಜನ್ಮ ಪುನರ್ಜನ್ಮ ಒಪ್ಪಲ್ಲ ಅಂತ ತಿಳ್ಕೊಂಡಿದ್ದಾರೆ, ಬಹಳ ಜನ ತಿಳ್ಕೊಂಡಿದ್ದಾರೆ. ಅದರಲ್ಲೂ ಈ ವಿದ್ವಾಂಸರುಗಳ ಲೆವೆಲ್ ಏನಿದೆ ಅವ್ರಗಳಿಗೆ ಅದು ಬೇಕಾಗೂ ಇಲ್ಲ. ಹಾಗಾಗಿ ತಮ್ಮ ಒಂದು ಅನುಕೂಲ ಸಿಂಧು ತತ್ವಜ್ಞಾನವನ್ನ ಶರಣರ ಮೇಲೆ ಆರೋಪಿಸಿ ಅವರು ಆರಾಮಾಗಿ ತಣ್ಣಗೆ ಬೆಚ್ಚಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಇಲ್ಲಿ ಶರಣರು ಕರ್ಮ ಸಿದ್ಧಾಂತವನ್ನ ಹೇಳಿ ಶೋಷಣೆ ಮಾಡೋದ್ರ ವಿರುದ್ಧ ಇದ್ರೆ ಹೊರತು ಪರಮಾತ್ಮ ಪಾಪ ಪುಣ್ಯಗಳು ಮತ್ತು ಇವಕ್ಕೆಲ್ಲ ವಿರುದ್ಧ ಇರಲಿಲ್ಲ. ಪಾಪ ಪುಣ್ಯ ಮಾಡ್ತಿರೋದು ನಿಜ, ಪಾಪ ಪುಣ್ಯ ಇರೋದು ಸತ್ಯ. ಪಾಪ ಮತ್ತು ಪುಣ್ಯಗಳು ಎರಡೂ ಇದೆ ಜಗತ್ತಿನಲ್ಲಿ. ಅದರಲ್ಲಿ ನಾವು ಎರಡರ ಬಂಧನಕ್ಕೂ ಸಿಕ್ಕೊಳ್ಬಾರ್ದು ಅನ್ನೋದು ಶರಣರ ಬಹಳ ಉನ್ನತವಾದ ನಿಲುವು. ಅಂದ್ರೆ ಶರಣರು ಬರೋಕ್ ಮುಂಚೆ ಪುಣ್ಯ ಮಾಡಿಬಿಟ್ರೆ ಸಾಕು, ಪುಣ್ಯ ಮಾಡಿ ಸ್ವರ್ಗ ಸೇರಿದ್ರೆ ಅಲ್ಲಿ ಬಹಳ ಆರಾಮಾಗಿರ್ಬೋದು ಅಂತ ಬಹಳ ಜನ ತಿಳ್ಕೊಂಡಿದ್ರು. ಅದರಲ್ಲೂ ಒಬ್ಬೊಬ್ಬರು ಋಷಿಗಳು ಗೊತ್ತಿತ್ತು ಅವ್ರಿಗೆ. ಪುಣ್ಯವೇ ಅಂತಿಮ ಅಲ್ಲ, ಸ್ವರ್ಗವೇ ಅಂತಿಮ ಅಲ್ಲ, ಸಾಮರಸ್ಯ ಅಂತಿಮ, ಮುಕ್ತಿ ಎನ್ನುವಂಥದ್ದು ಅಂತಿಮ. ಅದಕ್ಕೋಸ್ಕರ ಜೀವನ್ಮುಕ್ತಿ, ಸದ್ಯೋನ್ಮುಕ್ತಿ ಎನ್ನುವಂತಹ ಶಬ್ದಗಳನ್ನ ಬಹಳ ಹಿಂದೆನೆ ಸೃಷ್ಟಿ ಮಾಡಿದ್ರು. ಅಂದ್ರೆ ಕರ್ಮ ಸಿದ್ಧಾಂತದ ಪ್ರಕಾರ ಏನೇ ನಾವು ಮಾಡ್ಲಿ, ಒಳ್ಳೇದೇ ಇರ್ಲಿ ಕೆಳಕೆ ಇರ್ಲಿ, ಅದರ ಫಲವನ್ನ ನಾವು ಅನುಭವಿಸಬೇಕು.
ಅದರಲ್ಲಿ ಒಂದೇ ಒಂದು ಗುಂಜಿಯಷ್ಟು ವ್ಯತ್ಯಾಸ ಆಗಲ್ಲ ಅನ್ನೋದನ್ನ ಬಸವಣ್ಣವರು ಈ ವಚನದಾಗ ಹೇಳ್ತಾರೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ನೆಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶಕ್ತಿ. ಅಂದ್ರೆ ಪರಮಾತ್ಮ ಎಲ್ಲೋ ಸ್ವರ್ಗದಲ್ಲೋ ನರಕದಲ್ಲೋ ಅಥವಾ ನಮ್ಮನ್ನು ಬಿಟ್ಟು ದೂರದಲ್ಲಿ, ಸೃಷ್ಟಿ ಬಿಟ್ಟು ದೂರದಲ್ಲಿ ಇಲ್ಲ, ನಮ್ಮೊಳಗೆ ಇದ್ದಾನೆ, ನಮ್ಮೆಲ್ಲರ ನಡುವೆ ಇದ್ದಾನೆ. ಈ ಭೂಮಿ ಮೇಲೆ ಅವನು ಒಂದು ಅಂಗಡಿ ಇಟ್ಕೊಂಡಿದ್ದಾನೆ ಅಂತಾರೆ. ಅಂಗಡಿ ಅಂದ್ರೆ ನಿಮಗೆ ಕಾಣಿಸೋ ಅಂಗಡಿ ಅಲ್ಲ, ಗೊತ್ತಾಯ್ತಲ್ಲ. ಅದು ಇನ್ನೂ ಸರಿಯಾಗಿ ಹೇಳ್ಬೇಕಾದ್ರೆ ಆ ಅಂಗಡಿ ನಿಮ್ ಚಿತ್ರದಲ್ಲೇ ಓಪನ್ ಮಾಡಿದಾನ ಅವನು, ಗೊತ್ತಾಯ್ತಲ್ಲ. ಪ್ರತಿಯೊಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಹೆಂಗೆ ಯೂಟ್ಯೂಬ್ ಇರುತ್ತಲ್ಲ, ಯೂಟ್ಯೂಬ್ ಅಂತಕ್ಕಂಥದ್ದು ಎಲ್ಲಾ ಮೊಬೈಲ್ಗಳಲ್ಲೂ ಆಪ್ಷನ್ ಇರ್ತದೆ. ವಾಟ್ಸಪ್ ಇರ್ಲಿ, ಯೂಟ್ಯೂಬ್ ಇರ್ಲಿ, ನೀವು ಅದನ್ನ ಚಾಲು ಮಾಡ್ಕೊಂತಿರೋ, ಬಳಸ್ತಿರೋ, ಬಿಡ್ತಿರೋ ಗೊತ್ತಿಲ್ಲ, ಎರಡನೇ ಮಾತು. ಒಟ್ಟು ಅದ್ರಲ್ಲಿ ಇದೇ ಇರುತ್ತೆ. ಆ ಒಂದು ಯೂಟ್ಯೂಬ್ ಹೇಗೆ ಪ್ರತಿ ಫೋನಲ್ಲೂ ಇರುತ್ತೋ ಹಾಗೆ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಚಿತ್ತ ಅನ್ನುವಂತ ಒಂದು ಅದ್ಭುತವಾದ ಯೂಟ್ಯೂಬ್ ಇಟ್ಟಿದ್ದಾನೆ. ಜನ್ಮ ಜನ್ಮಾಂತರಗಳ ಎಲ್ಲ ಡಾಟಾ ಅದರಲ್ಲೇ ಸಂಗ್ರಹ ಆಗಿರುತ್ತೆ. ಅದನ್ನ ಗುರುವಾದಂಥವನು ಆ ಡಾಟಾವನ್ನೆಲ್ಲ ಸ್ವಚ್ಛ ಮಾಡಿ ಹೆಂಗ್ ಕ್ಲಿಯರ್ ಮಾಡ್ತಿರ್ತೀರಿ ನೀವು? ವಾಟ್ಸಪ್ ಕ್ಲಿಯರ್ ಮಾಡ್ತೀರಿ ನೀವು? ಮಾಡ್ತೀರಾ ಇಲ್ವಾ? ಸಿಕ್ಕಾಪಟ್ಟೆ ಮೆಸೇಜ್ ಬಂದಿರ್ತವೆ, ಅವನ್ನೆಲ್ಲ ಕ್ಲಿಯರ್ ಮಾಡಿ ಹೋಗಿರ್ತಿರ್ತಾರಲ್ಲ, ಡಿಲೀಟ್ ಮಾಡ್ತಿರ್ತಿರಲ್ಲ. ಹಂಗೆ ಗುರುವಾದಂಥವನು ಅವನ ತಪೋ ಬಲದಿಂದ ಮತ್ತು ಶಿಷ್ಯನ ಭಕ್ತಿಯ ಬಲದಿಂದ, ಎರಡೂ ಇರ್ಬೇಕು. ಶಿಷ್ಯನ ಭಕ್ತಿ, ಗುರುವಿನ ಶಕ್ತಿ ಎರಡೂ ಕೆಲಸ ಮಾಡಿದಾಗ ಅದು ಚಿತ್ತ ಅನ್ನುವಂಥದ್ದು ಶುದ್ಧ ಆಗತ್ತೆ, ಡಿಲೀಟ್ ಆಗ್ತದೆ. ಡಿಲೀಟ್ ಆದ್ರೂ ಕೂಡ ಅಲ್ಲಿ ಎಲ್ಲವೂ ಸಂಪೂರ್ಣ ಮುಕ್ತಾಯ ಆಗೋಯ್ತು, ಇನ್ನೇನಿಲ್ಲ, ಅವನು ಮುಂದಿನ ಜನ್ಮ ಇಲ್ಲ ಅಂತಲ್ಲ. ಎಂತೆಂತಹ ದೊಡ್ಡ ದೊಡ್ಡ ಸಾಧಕರಿಗೂ ಜನ್ಮ ಜನ್ಮಾಂತರಗಳಿರ್ತವೆ. ಅವತಾರ ಅಂತ ಏನ್ ಹೇಳ್ತಾರಲ್ಲ, ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ, ನಿರ್ವಿಕಲ್ಪ ಸಮಾಧಿಯನ್ನ ಸಾಧಿಸಿದ ಮೇಲೂ ಕೂಡ ಅವನು ಮತ್ತೆ ಜಗದ್ಹಿತಾರ್ಥವಾಗಿ ಹುಟ್ಟಿ ಬರ್ತಾನೆ. ಮಹಾದೇವಕ್ಕೆ ಕೂಡ ಅದನ್ನು ಹೇಳ್ತಾರೆ. ಬಸವಣ್ಣನವರು ಜಗದ್ಹಿತಾರ್ಥವಾಗಿ ಹುಟ್ಟಿ ಬಂದು 52 ಗುಣಗಳನ್ನ ಹೊಂದಿ ಅವರು ಈ ಜಗತ್ತನ್ನ ಪಾವನ ಮಾಡೋಕ್ಕೋಸ್ಕರ ಚರಿಸಿದ್ರು, ಜಗತ್ತಿನಲ್ಲಿ ಬದುಕಿದ್ರು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಪ್ರಾಯಶಃ ಬಸವಣ್ಣವರು ಹಿಂದಿನ ಜನ್ಮದಲ್ಲೇ ಅವ್ರು ಮತ್ತೆ ಹುಟ್ಲಾರ್ದಂಗೆ ಮೋಕ್ಷ ಸಾಧನೆ ಮಾಡಿದ್ರು. ಆದ್ರೂ ಕೂಡ ಈ ಜಗತ್ತನ್ನ ಉದ್ಧರಿಸುವುದಕ್ಕಾಗಿ ಬಸವಣ್ಣನವರು ಮತ್ತೆ ಹುಟ್ಟಿ ಬಂದ್ರು ಅನ್ನುವಂತಹ ಮಾತನ್ನ ಎಲ್ಲಾ ಶರಣರು ಹೇಳ್ತಾರೆ. ಅವತಾರ ಸಿದ್ಧಾಂತವನ್ನ ಶರಣರು ಒಪ್ಕೊಂಡಿದ್ದಾರೆ, ಕೆಲವರು ಅದನ್ನೂ ಇಲ್ಲ ಅಂತ ಹೇಳ್ತಾರೆ. ವಚನ ಸಾಹಿತ್ಯದಲ್ಲಿ ಅವತಾರ ಸಿದ್ಧಾಂತನೂ ಇಲ್ಲ, ಅವತಾರ ಸಿದ್ಧಾಂತ ಇದೆ. ವಚನ ಸಾಹಿತ್ಯ ನಮ್ಮ ಸನಾತನ ಪರಂಪರೆ ಅಂತ ಏನಿದೆ, ಮತ್ ಸನಾತನ ಪರಂಪರೆ ಅಂದ ಕೂಡಲೇ ಬಹಳ ಜನಕ್ಕೆ ಬೆಂಕಿ ಬಿದ್ದಂಗೆ ಆಗ್ಬಿಡುತ್ತೆ. ಬ್ರಾಹ್ಮಣರ ಪರಂಪರೆ ಅಂತ ತಿಳ್ಕೊಂಡ್ಬಿಟ್ಟಿದಾರ ಅದನ್ನ. ಬ್ರಾಹ್ಮಣರ ಪರಂಪರೆ ಅಲ್ಲ ಸನಾತನ ಪರಂಪರೆ. ಅಂದ್ರೆ ಪರಮಾತ್ಮನನ್ನ ಯಾರು ಒಪ್ತಾನೋ, ನನಗೆ ಒಬ್ಬ ನಾಥ ಇದ್ದಾನೆ, ಒಡೆಯ ಇದ್ದಾನೆ, ನನಗೆ ನನ್ನ ರಕ್ಷಣೆಗಾಗಿ ಅವನು ನನ್ನನ್ನು ರಕ್ಷಿಸ್ತಾನೆ ಅನ್ನುವಂತಹ ಪರಮಾತ್ಮನ ಮೇಲೆ ಯಾರ್ಯಾರಿಗೆ ವಿಶ್ವಾಸ ಇದೆಯೋ ಅವರೆಲ್ಲರೂ ಸನಾತನಿಗಳ ನನ್ನ ಪ್ರಕಾರ. ಆದ್ರಿಂದ ಸನಾತನ ಧರ್ಮ ಅಂದ್ರೆ ಅದ ಕೇವಲ ಬ್ರಾಹ್ಮಣರಿಗೋ ವೇದಕ್ಕೋ ಅನ್ವಯ ಮಾಡ್ಬಿಟ್ಟು ಅದನ್ನ ತಿರಸ್ಕಾರ ಮಾಡಿ ಅಂತ ಹೇಳಿ ಭಗವಾನ್ ಅಂತ ಒಬ್ಬ ಪ್ರೊಫೆಸರ್ ಇದ್ದಾನೆ, ಅವನು ಬಹಳ ಬರೀತಿರ್ತಾನೆ. ಎಲ್ರು ಅವನು ವಿರೋಧವಾಗಿ ಮಾತಾಡೋದು, ಅವನು ಎಲ್ರನ್ನೂ ವಿರೋಧಿಸೋದು ನಡೆದಿರುತ್ತೆ. ಇದೆ ಯಾವತ್ತೂ ಇರೋದೆ. ಪ್ರತಿ ಯುಗದಲ್ಲೂ ಕೂಡ ನಾಸ್ತಿಕರು ಆಸ್ತಿಕರು ಇದ್ದೇ ಇರ್ತಾರೆ, ಅವರಿಬ್ಬರ ನಡುವೆ ಜಗಳ ಇದ್ದೇ ಇರ್ತದೆ. ಅದೇನೇ ಇರ್ಲಿ, ಶರಣರನ್ನ ನಾವು ಅವರು ಶೋಷಣೆ ಮುಕ್ತರನ್ನಾಗಿ ಮಾಡೋದಕ್ಕೆ ಕರ್ಮ ಸಿದ್ಧಾಂತವನ್ನ ದುರುಪಯೋಗ, ಅಂದ್ರೆ ಅದನ್ನ ದುರುಪಯೋಗ ಮಾಡಬೇಡಿ ಶೋಷಣೆ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ಹೊರತು ಕರ್ಮ ಬಂಧನ ಪಾಪ ಪುಣ್ಯ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಚನ್ನಬಸವಣ್ಣವ್ರ ಒಂದು ವಚನ ಬರ್ತದೆ, ಪಾದೋದಕದ ವಚನ, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ, ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ನಾಸ್ತಿ, ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ನಾಸ್ತಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರಿಂದ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇದರಲ್ಲೂ ಬಸವಣ್ಣವ್ರು ಹೇಳ್ತಿರೋದು ಅದನ್ನೇ, ಧರಣಿಯ ಮೇಲೊಂದು
ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಅಂದ್ರೆ ಪರಮಾತ್ಮನನ್ನೇ ಇಲ್ಲಿ ಶೆಟ್ಟಿಗೆ ಹೋಲಿಸಿದ್ದಾರೆ ವ್ಯಾಪಾರಿ. ಆದ್ರೆ ಈ ವ್ಯಾಪಾರಿ, ನಮ್ಮ ಬಹಿರಂಗದ ವ್ಯಾಪಾರಿ, ಭವದ ವ್ಯಾಪಾರಿ, ಲಾಭ ತಗೋಬೇಕು ಅಂತ ಹೇಳಿ ಅವನ ತೂಕದಲ್ಲಿ ಅಳತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಿರ್ತಾನೆ. ಆದ್ರೆ ಪರಮಾತ್ಮನ ವ್ಯಾಪಾರಿ ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯನು. ಒಮ್ಮನ ಅಂದ್ರೆ ಒಂದೇ ಮನಸ್ಸು, ಏಕಾಗ್ರ ಮನಸ್ಸು. ಅಲ್ಲಿ ಅಳತೆ ಕೂಡ ಹೇಳ್ತಾರೆ, ಒಮ್ಮನ ಇಮ್ಮನ ಅಂತ. ಅಳತೆ 1, 2 ಅಂತ ಅಳತೆ ಮಾಡ್ತಿದ್ರು ಅವಾಗ. ಇಲ್ಲಿ ಒಮ್ಮನ ಇಮ್ಮನ ಅಂದ್ರೆ ಏಕಾಗ್ರ ಮನಸ್ಸು ಮತ್ತು ಚಂಚಲ ಮನಸ್ಸು ಅಂತ ತಗೋಬೇಕು. ಒಮ್ಮನವಾದಡೆ ಒಡನೆ ನುಡಿಯವನು ಅಂದ್ರೆ ಒಂದೇ ಮನಸ್ಸಿನಿಂದ ಸಾಧನೆ ಮಾಡಿದ್ರೆ ಅವನ ಕೃಪೆ ಆಗತ್ತೆ, ಅವನು ಒಲಿತಾನೆ. ಒಮ್ಮನವಾದರೆ ಒಡನೆ ನುಡಿಯವನು, ಇಮ್ಮನವಾದರೆ ನುಡಿಯನು. ಇಮ್ಮನ ಅಂದ್ರೆ 2 ಮನ ಆದ್ರೆ, ಅಂದ್ರೆ ಅವನು ಚಂಚಲನಾದ್ರೆ, ಚಂಚಲ ಮನಸ್ಕನಾದ್ರೆ ಪರಮಾತ್ಮ ಮಾತಾಡೋದಿಲ್ಲ, ಅಂದ್ರೆ ಅವನ ಅನುಗ್ರಹ ಸಿಗೋದಿಲ್ಲ. ಇಮ್ಮನವಾದರೆ ನುಡಿಯನು, ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ. ಅಂದ್ರೆ ಈ ವ್ಯಾಪಾರಿ ಲಾಭ ತಗೋಬೇಕು ಅಂತ ಹೇಳಿ ಕಾಣಿ ಅಂದ್ರೆ ಬಹಳ ಕಡಿಮೆ ಬೆಲೆ, 4 ಆಣೆ, ಅವಾಗ 2 ಆಣೆ, 1 ಆಣೆ, ಅರ್ಧ ಆಣೆ ಅಂತ ಇರ್ತಿತ್ತು. ಅದ್ರಲ್ಲಿ ಕಾಣಿ ಅನ್ನೋದೊಂದು ಲೆಕ್ಕ. ಆ ಕಾಣಿಯ ಸೋಲ, ಅವನೇನು ಬಹಳ ಒಲಿತಾನ, ನನ್ ಭಕ್ತ ಬಹಳ ಭಜನೆ ಮಾಡ್ತಾನೆ ಅಂತ ಹೇಳಿ ಅವನಿಗೇನ್ ರಿಯಾಯಿತಿ ಕೊಡಲ್ವಂತವನು. ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ. ಇವನು ತುಂಬಾ ಕಾಡಿಸ್ಬೇಕು ಅಂತೇಳಿ ಇವನಿಗೆ ತುಂಬಾ ಶಿಕ್ಷೆ ಕೊಡ್ಬೇಕು ಅಂತೇಳಿ ಹಂಗೂ ಕೊಡಲ್ಲ. ಅವನು ಸೋಲೋದು ಇಲ್ಲ, ಗೆಲ್ಲೋದು ಇಲ್ಲ, ಅಂದ್ರೆ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಒಂದೇ ಒಂದು ಗುಂಜಿ ತೂಕ ವ್ಯತ್ಯಾಸ ಆಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ, ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಜಾಣ ಅಂದ್ರೆ ಜ್ಞಾನಿ, ಅವನು ಸರಿಯಾಗಿ ನಿರ್ಣಯ ಕೊಡ್ತಕ್ಕಂಥವನು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಪಾಪ ಪುಣ್ಯಕ್ಕೆ ನಾವು ಅಂಜಲೇಬೇಕು. ಪುಣ್ಯದಿಂದ ಅಹಂಕಾರ ಬರ್ಬೋದು, ಪಾಪದಿಂದ ಕೀಳರಿಮೆ ಬರ್ಬೋದು, ಎರಡೂ ಬೇಡ. ಪುಣ್ಯದ ಕೆಲಸವನ್ನ ಮಾಡೋಣ, ಆದರೆ ಆ ಪುಣ್ಯದ ಫಲವನ್ನ ತ್ಯಾಗ ಮಾಡೋಣ, ಪುಣ್ಯದ ಅಹಂಕಾರವನ್ನ ತ್ಯಾಗ ಮಾಡೋಣ. ಅದೇ ನಿಜವಾಗಿ ಮೋಕ್ಷಕ್ಕೆ ಕಾರಣವಾಗುತ್ತೆ. ಮೋಕ್ಷ ಸಿಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ, ಒಳ್ಳೆ ಜನ್ಮನಾದ್ರೂ ಬಂದೇ ಬರುತ್ತೆ. ಯೋಗ ಸಾಧನೆ, ಬರೀ ಪುಣ್ಯದ ಕೆಲಸ ಮಾಡ್ಕೊಂತ ಇದ್ದು ಯೋಗ ಸಾಧನೆ ಬಿಟ್ಟರೆ ಉಪಯೋಗ ಇಲ್ಲ. ಉಪವಾಸ, ಯೋಗ, ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.